ನೀವು ಎಂಎಲ್ಸಿನ ಯಾವ ಪಕ್ಷ ಏನಿದೆ ಐಡಿ ಪ್ರೂಫ್ ಟೋಲ್ ಸಿಬ್ಬಂದಿ ಪ್ರಶ್ನೆಗೆ ಬಿಜೆಪಿ ಎಂಎಲ್ಸಿ ಕೇಶವ ಪ್ರಸಾದ್ ಪೇಚಾಡಿದ್ದಾರೆ ಪಾಪ ಬಿಜೆಪಿ ಎಂಎಲ್ಸಿ ಕೇಶವ ಪ್ರಸಾದ್ ಅವರು ಟೋಲ್ಗೆ ಬಂದಂತಹ ವಿಧಾನ ಪರಿಷತ್ ಸದಸ್ಯನ ಜೊತೆಗೆ ಸಿಬ್ಬಂದಿ ಗಲಾಟೆ ಮಾಡಿದ್ದಾರೆ. ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೀವು ಎಂಎಲ್ಸಿನ ಯಾವ ಪಕ್ಷ, ನಿಮ್ದು ಐಡಿ ಪ್ರೂಫ್ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ಟೋಲ್ ಸಿಬ್ಬಂದಿ ಎಂಎಲ್ಸಿ ಅವರಿಗೆ ಪ್ರಶ್ನೆ ಮಾಡಿರುವಂಥದ್ದು. ಬಿಜೆಪಿ ಎಂಎಲ್ಸಿ ಕೇಶವ್ ಪ್ರಸಾದ್ ಪೇಚಾಡಿದ್ದಾರೆ ಪಾಪ. ಈ ಜನಪ್ರತಿನಿಧಿಗಳಿಗೆ ಸಹಜವಾಗಿ ಟೋಲ್ನಲ್ಲಿ ಫ್ರೀ ಎಂಟ್ರಿ ಇರುತ್ತೆ, ಅಂದರೆ ಯಾವುದೇ ದುಡ್ಡನ್ನು ಕಟ್ಟುವ ಹಾಗಿರೋದಿಲ್ಲ. ಅದನ್ನ ಎನ್ಕ್ವೈರಿ ಮಾಡಿದ್ದಾರೆ ಟೋಲ್ ಸಿಬ್ಬಂದಿಗಳು. ಎಂಎಲ್ಸಿನ ಏನಿದೆ ಪ್ರೂಫ್ ನಿಮ್ಮ ಹತ್ರ, ನಿಮ್ಮ ಪಕ್ಷ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಇವತ್ತು ನಾನು ಬಿಜಾಪುರದ KDP ಸಭೆ ನಾಳೆ ಇರುವಂಥದ್ದು ಏನಿದೆ ಅದಕ್ಕೆ ಹೊರಟಿದ್ದೆ. ಟೋಲ್ನಲ್ಲಿ ನನ್ನನ್ನು ನಿಲ್ಲಿಸಿ ಆ ಪಾಸನ್ನು ಕೊಡಿ ಅಂತ ಕೇಳಿದ್ರು. ನಮ್ಮ ಸಂಬಂಧಪಟ್ಟಂಥ ಡ್ರೈವರು ಅದನ್ನು ಪಾಸ್ ಕೊಟ್ಟು ಸಾಹೇಬ್ರಿದ್ದಾರೆ ಅಂತ ಹೇಳಿದ್ರು. ಸಾಹೇಬ್ರಿದ್ದಾರೆ ಅನ್ನೋವಂಥದ್ದಕ್ಕೆ ಅವರ ಐಡೆಂಟಿಟಿ ಪಾಸ್ ಕೊಡಿ ಮತ್ತು ಅವರೇನೇ MLC ಅನ್ನೋ ರೀತಿಯಲ್ಲಿ ಕೇಳಿದ್ರು. ಅದು ಸರಿ ಇಲ್ಲ ಅಂತ ನನಗನ್ನಿಸ್ತು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಬಿಜೆಪಿ ಎಂಎಲ್ಸಿ ಕೇಶವ ಪ್ರಸಾದ್ ಅವರಿಗೆ ಇಂಥದ್ದೊಂದು ಸಂದರ್ಭ ಬಂದಿರುವಂಥದ್ದು ನಿಜಕ್ಕೂ ಕೂಡ ಏನಾಗಿತ್ತು ಈ ಸಂದರ್ಭದಲ್ಲಿ? ಐಡಿ ಪ್ರೂಫ್ ತೋರಿಸೇ ಬಂದ್ರೆ ಅಂತ ಹೇಗೆ? ಅರುಣ್, ಅಂತಂದ್ರೆ ಇವತ್ತು ಮಧ್ಯಾಹ್ನ ಈ ಒಂದು ಪ್ರಕರಣ ವಿಜಯಪುರದ ಹೊರಭಾಗದಲ್ಲಿರುವಂತಹ ಹಿಟ್ನಳ್ಳಿ ಟೋಲ್ನಲ್ಲಿ ನಡೆದಿರುವಂಥದ್ದು. ಕೇಶವ ಪ್ರಸಾದ್ ಅವರು ತಮ್ಮ ಸಿಬ್ಬಂದಿ ಜೊತೆಗೆ ತಮ್ಮ ಅಧಿಕೃತ ವಾಹನದಲ್ಲೇ ಅವರು ವಿಜಯಪುರಕ್ಕೆ ಬರ್ತಾ ಇರ್ತಾರೆ. ನಾಳೆ ವಿಜಯಪುರದಲ್ಲಿ KDP ಸಭೆ ಇರೋದ್ರಿಂದ ಅವರು ವಿಜಯಪುರಕ್ಕೆ ಬರ್ತಾ ಇರ್ತಾರೆ. ಆ ವೇಳೆಯಲ್ಲಿ ಅವರು ದಾಖಲೆ ತೋರಿಸ್ತಾರೆ, ಆದ್ರೆ ಸಿಬ್ಬಂದಿ ಬಿಡೋದಿಲ್ಲ. ನೀವು ಯಾರು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಅವರು ಬೆಂಗಳೂರು ಪಾಸಿಂಗ್ ಇರೋದ್ರಿಂದ ಅವ್ರಿಗೊಂಚೂರು ಕನ್ಫ್ಯೂಷನ್ ಆಗುತ್ತೆ, ಹಾಗಾಗಿ ಅವರು ಬಿಡೋದಿಲ್ಲ. ಈ ವೇಳೆ ವಾಗ್ವಾದ ನಡೆದು ಈ ಒಂದು ಘಟನೆ ಆಗಿರುವಂಥದ್ದು. ಕೊನೆಗೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಒಂದು ಸಮಸ್ಯೆನ ಬಗೆಹರಿಸಿರುತ್ತದೆ. ಟೋಲ್ ನಾಕಾದ ಹಿರಿಯ ಸಿಬ್ಬಂದಿಗಳು ಬಂದು ಅವರು ಕೇಶವ ಪ್ರಸಾದ್ ಅವರಿಗೆ ಒಂದು ಕ್ಷಮೆ ಮೂಲಕ ಪ್ರಕರಣವನ್ನು ಇತ್ಯರ್ಥ ಮಾಡುವಂಥದ್ದು. ಅರುಣ್, ಓಕೆ ಗುರುರಾಜ್, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ MLC ಅವರು ಏನು ರಿಯಾಕ್ಷನ್ ಕೊಟ್ಟರು? ಅರುಣ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ MLC ಅವರು ಆರಂಭದಲ್ಲಿ ಅವ್ರಿಗೆ ಕನ್ವಿನ್ಸ್ ಮಾಡಕ್ಕೆ ನೋಡಿದ್ರು. ಅವರು ಸಿಬ್ಬಂದಿ ಅದು ಈ ರೀತಿ ನಾವು MLC ಇದ್ದೇವೆ, ಈ ತರ ನಮ್ಗೊಂದು ಕನ್ವಿನ್ಸ್ ಮಾಡಕ್ಕೆ ನೋಡಿದ್ರು. ಆದ್ರೆ ಅವ್ರ ಭಾಷೆಯಲ್ಲಿ ವ್ಯತ್ಯಾಸ ಆಗಿದ್ರಿಂದ ಸಿಬ್ಬಂದಿಗೆ ಒಂದ್ ರೀತಿ ಕನ್ಫ್ಯೂಷನ್ ಆಯ್ತು. ಜೊತೆಗೆ ಸಿಬ್ಬಂದಿ ಆರೋಪ ಮಾಡೋದ್ರಿಂದ ಅವರ ಸಿಬ್ಬಂದಿ ಅಂದ್ರೆ MLC ಅವ್ರ ಕಡೆ ಇರುವಂತ ಸಿಬ್ಬಂದಿ ವಿಡಿಯೋ ಮಾಡಕ್ ಬಂದ. ಆ ರೀತಿ ಆವಾಗ ನಾವು ಆಕ್ರೋಶ ವ್ಯಕ್ತಪಡಿಸ್ತೇವೆ ಅಂತ ಹೇಳಿ ಈ ರೀತಿ ಇಬ್ಬರ ನಡುವೆ ವಾಗ್ವಾದ ಉಂಟಾಯ್ತು. ಕೊನೆಗೆ ಪೊಲೀಸರು ಮತ್ತೆ NHAನ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಾಗ ಒಂದು ಗೊಂದಲ ನಿವಾರಣೆ ಆಗಿರುತ್ತದೆ. ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.